ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಬೆಳಗ್ಗೆ ತಿಂಡಿಯಿಂದ ಬ್ಲಾಗ್ ಸ್ಟಾರ್ಟ್ ಆಗೈತೆ ನೋಡಿರಿ. ಇವತ್ತು ಫುಲ್ ಹೆಲ್ದಿ ದೋಸೆ ಅಂತ ಹೇಳ್ಬೋದು. ಇದಕ್ಕೆ ಏನೇನೆಲ್ಲ ಹಾಕೀನಿ ಅಂತಂದ್ರೆ ಹೇಳ್ತೀನಿ ನಿಮಗೆ. ಕಲರ್ನ ಎಷ್ಟು ಚೆನ್ನಾಗಿ ಬರ್ತೈತೆ ಅಂಥೇಳಿ ಇಲ್ಲಿ ಹಿಟ್ಟಿಂದು ಬ್ಯಾಟರ್ ರೆಡಿ ಆಗೈತಿ. ಇವತ್ತು ಫುಲ್ ಹೆಲ್ದಿ ಆಗಿರೋವಂಥದ್ದು ದೋಸೆ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಇದಕ್ಕೆ ಕ್ಯಾರೆಟ್ ಹಾಕಿದ್ದೀನಿ, ಮತ್ತು ಮೊಳಕೆ ಕಾಳು ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಮತ್ತು ನುಗ್ಗೆ ಸೊಪ್ಪು, ಸಾಂಬಾರು ಸೊಪ್ಪು, ಮತ್ತೇನು ಹಾಕಿದ್ದೆ, ಇಲ್ಲಿ ಮೊಳಕೆ ಕಾಳು ಕಾಣ್ತಿರ್ಬೋದು ನೋಡಿರಿ ನಿಮಗೆ. ಹೆಸರು ಕಾಳು ಮೊಳಕೆ ಕಟ್ಟಿದ ಕಾಳು, ಕ್ಯಾರೆಟು, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ಟೇಸ್ಟ್ ಅಂತೂ ಸೂಪರಾಗಿ ಬಂದ ನೋಡಿರಿ. ಒಳ್ಳೆ ಹೆಲ್ದಿ ದೋಸೆ ಅಂತ ಹೇಳ್ಬೋದು. ಸಾಕಾಗಲಿಲ್ಲ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ರವೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟು ರವೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಸ್ಪೂನಿಗೆ ಇದು ಮಾಡಿದ್ದೀನಿ ನೋಡಿರಿ, ಎಲ್ಲಿ ಕಾಣಿಸ್ತಾ ಐತಿ. ಒಂದು ಸ್ವಲ್ಪ ಉಪ್ಪಿಟ್ಟು ರವೆ ಹಾಕ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ದೋಸೆನ ಮಾಡ್ಕೊತಾ ಇದ್ದೀನಿ. ಹೆಂಗಾಗೈತೆ ನೇನ ದೋಸೆ? ಸೂಪರಾಗಿ ಬಂದ ನೋಡಿರಿ. ಉತ್ತಪ್ಪತ್ತರ ಮಾಡ್ಕೊಳಕತ್ತೀವಿ. ಟೇಸ್ಟು ಸೂಪರಾಗಿರ್ತೈತಿ. ಚಟ್ನಿನೂ ಮಾಡಿದ್ದೀನಿ. ಅವಳಿಗೆ ಚಟ್ನಿ ಬೇಡ ಅಂತ ನೋಡಿರಿ, ಹಾಗೆ ತಿಂತಿದ್ದಾಳೆ. ಇದರಲ್ಲೇ ಎಲ್ಲ ಉಪ್ಪು ಖಾರ ಎಲ್ಲ ಇರುತ್ತಲ್ಲ, ಹಂಗಾಗಿ ಬೇಡ ಅಂತ ಅವಳಿಗೆ. ನಿನ್ನೆ ರಾತ್ರಿ ಬಂದು ಮುದ್ದೆ ಮತ್ತು ಮೊಳಕೆ ಕಟ್ಟಿದ್ದ ಕಾಳಿನ ಸಾಂಬಾರು, ಹೆಸರು ಕಾಳು ಮೊಳಕೆ ಕಟ್ಟಿದ್ದು ನೋಡಿರಿ, ಆ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಇಷ್ಟು ಉಳ್ದೈತೆ ನೋಡಿರಿ. ನಿನ್ನೆ ನಾನು ವಿಡಿಯೋ ಮಾಡಿರಲಿಲ್ವಲ್ಲ, ಹಾಗಾಗಿ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸತಿ ಮಾಡಿದಾಗ ಖಂಡಿತ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿರಿ. ಭಾರಿ ಚಲೋ ಆಗುತ್ತಿದ್ದು, ಮತ್ತು ಹೆಲ್ತಿನೂ ಹೌದು. ಚೆನ್ನಾಗಿರುತ್ತೆ ನೋಡಿರಿ. ಟೇಸ್ಟು ಸೂಪರಾಗಿರ್ತೈತಿ. ಮೊಳಕೆ ಕಾಳಿಂದು ಸಾಂಬಾರಂತೂ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತಿರ್ತೈತಿ. ಮಿಕ್ಸ್ ಮೊಳಕೆ ಕಾಳಿಂದನೂ ಮಾಡ್ಬೋದು, ಹುಳ್ಳಿಕಾಳು ಮೊಳಕೆ ಕಾಳಿಂದನೂ ಮಾಡ್ಬೋದು, ಮತ್ತು ಹೆಸರು ಕಾಳು ಮೊಳಕೆ ಕಾಳಿಂದನೂ ಮಾಡ್ಬೋದು. ನಾನು ಹೆಸರು ಕಾಳು ಮೊಳಕೆ ಒಡಿಸಿಟ್ಟಿದ್ದೆ, ಅದನ್ನು ಮಾಡಿದ್ದು ನೋಡಿರಿ ಸಾಂಬಾರು. ನಿನ್ನೆ ರಾತ್ರಿ ನಾನು ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಮೊಳಕೆ ಕಾಳಿನ ಸಾಂಬಾರು. ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಮಾಡ್ತೀನಿ, ಇಲ್ಲಿಕಂದು ಮತ್ತೆ ಕೆಡುತ್ತೆ ನೋಡಿರಿ. ಅದು ಟೈಮ್ ಆಗೈತೆ ಆಲ್ರೆಡಿ. ಸ್ವಲ್ಪ ಬಿಸಿ ಮಾಡಿಟ್ನಂದ್ರೆ ಮಧ್ಯಾಹ್ನ ಕರ ಬರುತ್ತೆ. ಇಲ್ಲ ದೋಸೆ ಜೊತೆ ಹಚ್ಕೊಂಡು ತಿಂತೀನಿ ಅಂದ್ಲು ನಯನ. ನಾನು ಚಟ್ನಿ ಮಾಡಲಿಲ್ಲ ಅಂದ್ರೆ ನಡೀತಿತ್ತು, ಬಟ್ ಆಮೇಲೆ ಏನು ಅನ್ನಿಸ್ತು, ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಈ ದೋಸೆ ಜೊತೆಲಿ ಅಂತ ಅಂದ್ಕೊಂಡು ಚಟ್ನಿನ ಮಾಡಿಕೊಂಡೆ ನಾನು. ಫುಲ್ ಹೆಲ್ದಿ ದೋಸೆ ನೋಡಿರಿ. ದೋಸೆ ತಿಂದು ಬೇಜಾರಾದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿ, ಫುಲ್ ತೆಳ್ಳಗೂ ಹಿಟ್ಟಿಗೆ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಹಿಟ್ಟು ತೆಳ್ಳಗೆ ಮಾಡ್ಕೋಬೋದು. ನಾನು ಆ ರೀತಿ ಮಾಡ್ತಾಯಿಲ್ಲ ನೋಡಿರಿ, ಸ್ವಲ್ಪ ದಪ್ಪನೇ ಮಾಡ್ತಾಯಿದ್ದೀನಿ. ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ಬೇಯಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನು ತಿನ್ಕೊಳತ್ತಾಳೆ ನೋಡ್ರಿ. ಸ್ಕೂಲಿಗೆ ರೆಡಿ ಆಗ್ಯಾಳ, ತಲೆ ಬಾಚಬೇಕು ನೋಡ್ರಿ. ದೋಸೆ ಚಟ್ನಿ ಹಾಕೊಂಡು ತಿನ್ನು ಚಿನ್ನಿ. ಒಂದು ತುತ್ತು ತಿಂದ್ರೆ ನೋಡು, ಆಮೇಲೆ ಚೆನ್ನಾಗಿ ಆಗ್ಲಿಕ್ಕಂಗೆ ಬಿಡು ಅಂತಂತ. ಎಲ್ಲ ಕಡೆನೂ ಸ್ವಲ್ಪ ಡೆಂಗ್ಯೂ ಜಾಸ್ತಿ ಆಗತೈತಿ, ಅದೊಂದು ಹೆದರಿಕೆ ನನಗೆ. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ನಾನು ಮೊನ್ನೆ ಏನಕ್ಕೋ ಬೇಕಂತೇಳಿ ಕಾಯಿ ಹಾಲು ತೊಗೊಂಡಿದ್ದೆ. ಒಂದು ಕಾಯಿನ ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನು ನಾನು ಅಂದರೆ ಏನೋ ಮಾಡೋಕ್ಕೆ ತೊಗೊಂಡಿದ್ದೆ ನೋಡಿರಿ, ಕಾಯಿ ಹಾಲು ತೊಗೊಂಡಿದ್ದೆ. ಬಟ್ ಅದು ಅವತ್ತು ಮಾಡೋಕ್ಕಾಗಲಿಲ್ಲ. ಫ್ರಿಜ್ಜಿಗೆ ಇಟ್ಟಿದ್ದೆ ಹಾಲನ್ನ. ಅದು ಯಾಕೋ ಮಾರನೇ ದಿವಸ ಯೂಸ್ ಮಾಡ್ಕೊಳಕ್ಕೆ ಒಂಥರ ಹುಳಿ ಅಂತ ನಂಗೆ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಸುಮ್ಮನೆ ಹಾಲನ್ನು ಹೆಂಗೆ ವೇಸ್ಟ್ ಮಾಡೋದು ಅಂಥೇಳಿ ನೋಡೋಣ ಅಂತೇಳ್ಬಿಟ್ಟು ಕುದಿಸಿದೆ ನೋಡಿರಿ ಅದನ್ನು. ಹಾಲನ್ನ ಅಂದರೆ ನೀರೆಲ್ಲ ಬಸಿಯಕ್ಕೆ ಇಟ್ಟಿದ್ದೆ. ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಫುಲ್ ಹಾಲನ್ನ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಇಲ್ಲಿ ಕಿಟಕಿಗೆ ನೇತು ಹಾಕಿದ್ದೆ ನೋಡಿರಿ. ಇಲ್ಲಿ ಕಟ್ಬಿಟ್ಟು ನೇತು ಹಾಕಿದ್ದೆ. ಅದು ಮೇಲೆಲ್ಲ ಕಟ್ಕೊಂಡು ನಿಂತಿತ್ತು, ಕೆಳಗಡೆ ನೀರು ನಿಂತಿತ್ತು. ಆ ನೀರನ್ನೆಲ್ಲ ಬಸ್ತು ತೆಗೆದೆ ನಾನು. ತೆಗೆದು ಅದು ಮೇಲೆ ಏನು ಗಟ್ಟಿ ಹಾಲು ನಿಂತ್ಕೊಂಡಿತ್ತು ನೋಡಿರಿ, ಅದನ್ನು ಒಂದು ಪಾತ್ರೆಗೆ ಹಾಕಿ ಈ ಥರ ಸ್ವಲ್ಪ ಒಂದು 10 ನಿಮಿಷ ನೋಡಿರಿ, 10 ನಿಮಿಷ ಅಷ್ಟೇ, ಒಂದು 8 ರಿಂದ 10 ನಿಮಿಷ ಅಷ್ಟೇ ನಾನು ಕುದಿಸಿರೋದು. ಅಷ್ಟು ಟೈಮಿಂಗ್ ನೋಡಿಸ್ಕೊಂಡಿಲ್ಲ ಕರೆಕ್ಟಾಗಿ ನಾನು. ಆದರೆ ಒಂದು 5 ನಿಮಿಷದ ಮೇಲೆ ಕುದಿಸಿದ್ದೀನಿ. ಅಷ್ಟು ಕುದಿಸಿದ್ದಕ್ಕೆ ಇಷ್ಟು ಎಣ್ಣೆ ಬಂದೈತೆ ನೋಡಿರಿ. ವರ್ಜಿನ್ ಕೊಕೊನೆಟ್ ಆಯಿಲು. ಒಳ್ಳೆ ನೀರು ಥರ ಕಾಣಿಸ್ತೈತೆ, ನೋಡ್ತಿರ್ಬೋದು ನೀವು. ನಾನು ಈಗ ಜಸ್ಟ್ ತೆಗೆದೆ ನೋಡಿರಿ. ಇದರಿಂದ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡೆ, ಬಟ್ ನೋಡೋಣ ಹೆಂಗಾಗುತ್ತೆ ಏನು ಎತ್ತಂತ ಗೊತ್ತಿರಲಿಲ್ಲ. ಫಸ್ಟ್ ನಾನು ಟ್ರೈ ಮಾಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿರಲಿಲ್ಲ ವೀಡಿಯೋನ. ಇವಾಗ ನೋಡಿರಿ ಖುಷಿ ಆಯಿತು. ಒಂದು ತೆಂಗಿನಕಾಯಿಲಿ ಇನ್ನೂ ಹಾಲನ್ನ ಬಳಸ್ಕೊಂಡಿದ್ದೆ ನಾನು. ಒಂದು ಕಪ್ನಷ್ಟು ಹಾಲು ಬೇರೆ ಏನಕ್ಕೆ ಬಳಸ್ಕೊಂಡಿದ್ದೆ. ಇಷ್ಟು ತೆಂಗಿನ ಎಣ್ಣೆ ಸಿಕ್ಕಿತ್ತು ನೋಡಿರಿ, ವರ್ಜಿನ್ ಕೊಕೊನೆಟ್ ಆಯಿಲ್.
ಇದರಿಂದ ಈಗ ನಾನು ಬಸ್ತು ತೆಕ್ಕೊಂಡೆ. ನಾನು ಇನ್ನೂ ಬರುತ್ತೆ ಇದರಲ್ಲಿ ಬಿಸಿ ಐತಿ ಪಾತ್ರೆ. ಹಿಂಗೆ ಸೈಡಿಗೆ ಇಟ್ಟರೆ ಇನ್ನೂ ಬರುತ್ತೆ ನೋಡಿರಿ. ಕಾಣಿಸಲ್ಲ ಆದರೆ ನಿಮಗದು ಕಾಣಿಸ್ತಿರ್ಬೋದು ಅಂತ ಅನ್ಕೊತೀನಿ. ಹಿಂಗೆ ಸೈಡಿಗೆ ಇಟ್ಟಿರ್ತೀನಿ. ಇನ್ನೂ ಸ್ವಲ್ಪ ಬಸಿತೈತೆ ಏನು ಮಾಡ್ತೈತೆ ಸೈಡಿಗೆ ಇಟ್ಟಿರ್ತೀನಿ ಇಲ್ಲೇ ಹಿಂಗೆ. ಇಷ್ಟು ಎಣ್ಣೆ ಸಿಕ್ತು ನೋಡಿರಿ. ಬಿಸಿ ಐತಿ ಲೋಟ ಫುಲ್ಲು. ಇದು ಬಂದು ನೀರು ಚೆಲ್ಕೊಂಡಿದ್ದೀನಿ. ಹತ್ತತ್ರ ಒಂದು ಸಣ್ಣ ಟೀ ಲೋಟದಲ್ಲಿ ಒಂದು ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಬರ್ತಿರ್ಬೋದೇನಂತ ಅನ್ಕೋತೀನಿ ನೋಡ್ರಿ. ನಾನು ತೋರಿಸ್ತೀನಿ. ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಬರ್ಬೋದೇನೋ ಅಷ್ಟು ನೋಡಿರಿ. ನಿಮಗೂ ಗೊತ್ತಾಗ್ತಿರ್ಬೋದು ಎಷ್ಟು ಒಳ್ಳೆ ನೀರು ಥರ ಕಾಣಿಸ್ತೈತೆ ನೋಡಿರಿ. ನಾನು ಏನಂಗೆ ಯೂಸ್ ಮಾಡ್ತೀನಲ್ಲ ಇದೇ ಒರಿಜಿನ್ ಕೊಕೊನೆಟ್ ಆಯಿಲ್ ನೋಡಿರಿ. ಅಂದರೆ ಕಾಯಿ ಹಾಲಿಂದ ತೆಗ್ದಿರೋಂಥ ಎಣ್ಣೆ. ಟ್ರೈ ಮಾಡೋಣ ಅಂತ ಮಾಡಿದೆ, ಚೆನ್ನಾಗಿ ಬಂತು, ಕ್ಲಿಕ್ ಆಯಿತು. ನೋಡೋಣ ಇನ್ನೊಂದು ಸತಿ ಯಾವಾಗಲಾರ ಮಾಡ್ತೀನಿ. ಕಾಯಿ ಮನೇಲಿ ಏನಾರ ಜಾಸ್ತಿ ಇರ್ತಾವೆ ನೋಡಿರಿ. ಎಲ್ಲರ ದೇವಸ್ಥಾನಕ್ಕೆ ಅದು ಹೋದಾಗ ಒಡಿಸಿರ್ತೀವಲ್ಲ, ಆ ಕಾಯಿನ ಸುಮ್ಮನೆ ವೇಸ್ಟ್ ಮಾಡೋದು ಹೆಂಗೆ ನೋಡ್ರಿ. ನಾನು ಎಷ್ಟೊಂದು ವೇಸ್ಟ್ ಮಾಡಿ ಎಸ್ತಿದ್ದೀನಿ. ಈ ಥರ ಮಾಡ್ತೀನಿ. ಇನ್ಮೇಲೆ ಇವಾಗ ಗೊತ್ತಾಗೈತೆ ನೋಡಿರಿ. ಇನ್ಮೇಲೆ ಮಾಡ್ಕೊತೀನಿ. ಇಷ್ಟು ಎಣ್ಣೆ ಸಿಕ್ಕೈತೆ ನೋಡಿರಿ. ಆತಂದ್ರೆ ನಯನಂಗೆ 2 ಸತಿ ಹಚ್ಬೋದು ಈ ಎಣ್ಣೆ. ನಾನು ಅಷ್ಟು ಎಣ್ಣೆ ಸಿಕ್ಕೈತಿ ಒಂದು ಕಾಯಿಲಿ. ಒಂದು ಕಾಯಿನ ಅವಿಷ್ಟು ಹಾಲು ಹಾಕಿದರೆ ಇನ್ನೂ ಜಾಸ್ತಿ ಸಿಕ್ತಿತ್ತೇನೋ. ಬಟ್ ನಾನು ಅಷ್ಟು ಹಾಲು ಹಾಕಿರಲಿಲ್ಲ. ಹಾಲು ಒಂದು ಗ್ಲಾಸ್ನಷ್ಟು ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೆ. ಎಷ್ಟು ಎಣ್ಣೆ ಬಂದೈತೆ ನೋಡಿರಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 5 ಗಂಟೆ ಆಗೈತೆ ನೋಡಿರಿ. ನಯನ ಈಗ ಜಸ್ಟ್ ಸ್ಕೂಲಿಂದ ಬಂದಳು. ಅವಳಿಗೆ ಒಂಚೂರು ಏನಾರ ಮಾಡಿಕೊಡ್ಬೇಕಂತೆ ಸ್ನ್ಯಾಕ್ಸ್ ಥರ. ಅಂದ್ರೆ ಜ್ಯೂಸ್ ಬೇಕಂತೆ. ಮುಖ ತೊಳ್ಕೊ ಬೇಗ. ಮುಖ ತೊಳ್ಕೊಳ್ಳೋ ಅಷ್ಟೊತ್ತಿಗೆ ಮಾಡಿಕೊಡ್ತೀನಿ. ಮೊನ್ನೆ ಸ್ಮೂದಿ ಕುಡಿದ್ಲು ನೋಡ್ರಿ, ಅದು ಇಷ್ಟ ಆಗ್ಯದಂತ. ಹಂಗಾಗಿ ಅದನ್ನೇ ಮಾಡು ಮಮ್ಮಿ ಅಂತಂತ ಹೇಳಿದ್ಲು ಬೆಳಗ್ಗೆ ನನಗೆ. ಯಾಕೆ ದ್ವಾಮಿ ಜಾಸ್ತಿ ಆಗ್ಯಾವ, ನೊರ್ಜಿ ಅಂತಾರೆ ದ್ವಾಮಿ ಅಂತಾರೆ ನೋಡ್ರಿ. ಅದು ಸ್ವಲ್ಪ ಯಾಕೆ ಜಾಸ್ತಿ ಆಗಿದ್ದಾವೆ. ಅದಕ್ಕಂತಲೇ ಬೆಳಗ್ಗೆನೇ ನೆನೆ ಇಟ್ಟಿದ್ದೆ ಇವನ್ನ. ಸಂಜೆ ಬಂದ ತಕ್ಷಣ ಮಾಡಿಕೊಟ್ರಾಯ್ತು ಅವಳಿಗೆ ಅಂತ ಅಂದ್ಕೊಂಡು. ಇದು ಓಟ್ಸ್ ನೋಡಿರಿ, 1 ಸ್ಪೂನಷ್ಟು ಓಟ್ಸ್ ನೆನೆ ಇಟ್ಟಿದ್ದೆ. ಮತ್ತು ಒಂದು 2 ಖರ್ಜೂರ, ಮತ್ತು ದ್ರಾಕ್ಷಿ, ಬಾದಾಮಿನ ಸಿಪ್ಪೆ ತೆಗೆದು ಯಾಕವ ಇಟ್ಕೊಂತೀರಿ ಇಲ್ಲೇ ಇಡಿ ಸರಿ. ಇಲ್ಲಿ ಇದಕ್ಕೆ ಏನೇನು ಹಾಕಿದೆ ಅಂತಂದ್ರೆ ನಾನು ಒಂದು 6 ಬಾದಾಮಿ ಹಾಕಿ ನೋಡಿರಿ. ಗೋಡಂಬಿ ಇದ್ದರೆ ಗೋಡಂಬಿನ ಹಾಕೋಬೋದು. ನಾನಿಲ್ಲಿ ಗೋಡಂಬಿ ಹಾಕಿಲ್ಲ. ಒಂದು 2 ಖರ್ಜೂರ ಹಾಕಿದ್ದೀನಿ. ಬೆಳಿಗ್ಗೆ ನೀರಾಗಿ ನೆನೆಯಿಟ್ಟಿದ್ದೆ. ಈಗ ನೀರಿಂದ ತೆಕ್ಕೊಂಡಿದ್ದೀನಿ ನಾನು. ಬೀಜ ತೆಗೆದು ನೆನೆ ಇಟ್ಟಿದ್ದೆ. ಸಿಪ್ಪೆನೂ ತೆಕ್ಕೊಂಡಿದ್ದೀನಿ ನೋಡಿರಿ. ಈಗ ಸಿಪ್ಪೆ ತೆಕ್ಕೊಂಡಿದ್ದೀನಿ, ಬೀಜನೂ ಈಗ ತೆಗೆದಿದ್ದೀನಿ ಖರ್ಜೂರದು. ಒಂದು 10 ರಿಂದ 15 ದ್ರಾಕ್ಷಿ, ಮತ್ತು ಇದು ಕುಂಬಳಕಾಯಿ ಬೀಜ, ಮತ್ತು ಸೂರ್ಯಪಾನ ಬೀಜ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಇಷ್ಟು ಇದ್ರೊಳಗಿದ್ದಾವೆ ಈಗ ಐಟಮು. ಇವೆಲ್ಲ ನೆನೆಸಿರೋಂಥವು. ಮತ್ತು ಓಟ್ಸು ನೆನೆಸಿದ್ದೀನಿ. ಇದು ಬಂದು ಅಗಸೆ ಬೀಜ. ಇದು ಕೂದಲಿಗೆ ತುಂಬ ಒಳ್ಳೆಯದು, ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಕಾಯಿ ಹಾಲು ನೋಡಿರಿ. ಇದನ್ನು ಮಧ್ಯಾಹ್ನನೇ ಮಾಡಿ ಇಟ್ಕೊಂಡಿದ್ದೆ ನಾನು. ನಂಗೆ ಬೇಕಾಗಿತ್ತು ಕಾಯಿ ಹಾಲು ಏನಕ್ಕೋ ಒಂದು ಸ್ವಲ್ಪ. ಅದಕ್ಕೆ ಕಾಯಿ ಹಾಲು ಮಾಡ್ಕೊಂಡಿದ್ದೆ. ಅದಕ್ಕೆ ಈ ಮಾಮೂಲಿ ಎಮ್ಮೆ ಹಾಲು ಯೂಸ್ ಮಾಡೋದಕ್ಕಂತಾನು ಇದೈತೆ ನೋಡಿರಿ. ಈ ಹಾಲು ಯೂಸ್ ಮಾಡೋಕ್ಕಂತಾನು ಈ ಹಾಲು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಹಂಗಾಗಿ ನಾನು ಇದನ್ನೇ 1 ಲೋಟದಷ್ಟು ಈ ಹಾಲನ್ನು ತೆಕ್ಕೊಂಡಿದ್ದೀನಿ. ಈಗ ಇದೇ ಹಾಲಿಗೆ ಏನು ಓಡಿಸಿತ್ತು ನೋಡಿರಿ, ಓಡಿಸ್ನ ಹಾಕ್ಕೊತೀನಿ. ಸ್ಪೂನ್ ಕೂಡ ಮತ್ತು ಇಲ್ಲಿ ಮಾವಿನ ಹಣ್ಣನ್ನು ಹೆಚ್ಚಿಟ್ಕೊಂಡು ನೋಡಿರಿ. ಮಾವಿನ ಹಣ್ಣು ಹಾಕ್ಕೋಬೋದು, ಇಲ್ಲ ಬಾಳೆಹಣ್ಣು ಹಾಕ್ಕೋಬೋದು. ಎನಿ ಫ್ರೂಟ್ಸ್ ಏನು ಫ್ರೂಟ್ಸ್ ಇರುತ್ತೋ ಅದ್ರ ಜೊತೆ ಆ ಫ್ರೂಟ್ನ ಹಾಕ್ಕೋಬೋದು. ಸೇಬು ಹಾಕ್ಕೋಬೋದು, ಮತ್ತು ಚಿಕ್ಕು, ಇಲ್ಲ ಸೀಬೆಕಾಯಿದು ಮಾಡಬೇಕು. ಸೀಬೆಕಾಯಿ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಸೀಬೆಕಾಯಿದು ಮಾಡ್ಬೇಕು ನೋಡಿರಿ. ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಇದು ಬಂದು ಓಟ್ಸ್ ಹಾಕಿದ್ದೀನಿ. ಮತ್ತು ಸೂರ್ಯಪಾನ ಬೀಜ, ಕುಂಬಳಕಾಯಿ ಬೀಜ, ದ್ರಾಕ್ಷಿ ಮತ್ತು ಖರ್ಜೂರ. ಉತ್ತುತ್ತಿ ಇದ್ದರೆ ಉತ್ತುತ್ತಿನ ಹಾಕೋರಿ. ನಾನು ಖರ್ಜೂರ ಇತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಅಗಸೆ ಬೀಜ, ಮತ್ತು ಮಾವಿನ ಹಣ್ಣು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಣ್ಣು ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕಮ್ಮ, ಹಣ್ಣು ಜಾಸ್ತಿನೇ ಹಾಕೋಣ. 1 ಹಣ್ಣು ಪೂರ್ತಿ ಹಾಕೊಂಡು ನೋಡಿ, ದಪ್ಪದು ಹಾಕೋಷ್ಟು ಹಾಕ್ಬಿಡಿ. ಅದು ಇರಲಿ, ಮ್ಯಾಗ ಹಾಕೊಳ್ಳೋದು. ಮ್ಯಾಗ್ ಜ್ಯೂಸ್ ಮೇಲೆ ಹಾಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಶುಗರ್ ಗಿಗರ್ ಏನೂ ಹಾಕಲ್ಲ ನೋಡ್ರಿ. ಹಿಂಗೇನೆ ನಾನು ಮೊನ್ನೆ ಮಾಡ್ಕೊಂಡಿದ್ದೆ. ಅದೇ ನನಗೆ ಹೆವಿ 3 ಬೋಟ್ ಹಾಕಿದ್ವಲ್ಲ ಅವತ್ತು ಖರ್ಜೂರನ. 3 ಬೋಟ್ ಖರ್ಜೂರ ಹಾಕೊಂಡಿದ್ದೀನಿ ನೋಡ್ರಿ. ಎಷ್ಟಾಗುತ್ತೆ ಅಂತೇಳಿ ಅದೇ ಜಾಸ್ತಿ ಸ್ವೀಟ್ ಅಂತ ಅನಿಸ್ಬಿಡ್ತು ನನಗೆ. ದ್ರಾಕ್ಷಿ ಬೇರೆ ಇತ್ತು ನೋಡ್ರಿ, ಒಣ ದ್ರಾಕ್ಷಿ. ಅದು ಎಲ್ಲ ಸೇರಿ ಜಾಸ್ತಿ ಸ್ವೀಟ್ ಅಂತ ಅನಿಸ್ತು ನನಗೆ. ಅದಕ್ಕೆ ಇವತ್ತು ದ್ರಾಕ್ಷಿನೂ ಕಮ್ಮಿ ಹಾಕಿದ್ದೀನಿ, ಮತ್ತು ಖರ್ಜೂರನೂ 2 ಹಾಕ್ಕೊಂಡಿದ್ದೀನಿ. ಉಳಿದಿದ್ದು ಮ್ಯಾಂಗೋ. ಮೊನ್ನೆ ಬನಾನದಾಗ ಮಾಡ್ಕೊಂಡಿದ್ದೆ, ಇವತ್ತು ಮ್ಯಾಂಗೋ ಹಾಕಿ ಇವತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ಫ್ರೆಂಡ್ಸ್, ರೆಡಿ ಆಯ್ತು ನೋಡ್ರಿ ಸ್ಮೂದಿ. ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಬೇಕಾಗಿತ್ತು, ಬಟ್ ಬ್ಯಾಡ ಅಂತ ಅಣ್ಣಯ್ಯನ ಇರಲಿ ಬಿಡು ಅಂತೇಳಿ ಹಾಗೇನೆ ಮಾಡಿದ್ದೀನಿ ನೋಡಿರಿ. ಒಂದು 2 ಐಸ್ ಕ್ಯೂಬ್ ಹಾಕಿದ್ದೀನಿ.
ಮಸ್ತ್ ಆಯ್ತು ನೋಡಿರಿ. ಐಸ್ ಕ್ಯೂಬ್ ಕಾಣಿಸ್ತಿಲ್ಲ ನೋಡಿರಿ, ಐಸ್ ಕ್ಯೂಬ್ ಬತ್ತು. ಫುಲ್ ಗಟ್ಟಿ ಆಯ್ತಲ್ಲ ಅಂತೇಳಿ. ತಣ್ಣಗಿದ್ರೆ ಚೆನ್ನಾಗಿರುತ್ತೆ. ಸ್ಪೂನಲ್ಲಿ ತೊಗೊಂಡು ತಿನ್ಬೋದು ಇದನ್ನು. ವಾವ್, ಸೂಪರ್. ಇಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತೈತೆ ನೋಡಿರಿ. ಇದ್ರ ಮ್ಯಾಗ ಒಂದೆರಡು ಮಾವಿನ ಹಣ್ಣು ಮತ್ತು ಮೇಲೆ ಡ್ರೈ ಫ್ರೂಟ್ಸು ಬೇಕಾದ್ರೆ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಆಗಲಿ ಇಲ್ಲ ಚಿಯಾ ಸೀಡ್ಸ್ ಆಗಲಿ ಯಾವುದಾರು ಒಂದು ಹಾಕ್ಕೊಂಡ್ರೆ ಮುಗಿತು ನೋಡಿರಿ. ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರ್. ಸ್ವಲ್ಪ ನೀರು ಜಾಸ್ತಿ ಹಾಕಿ ನೋಡ್ರಿ, ಇದಕ್ಕೆ ನೆನೆ ಹಾಕೋಕ್ಕೆ ನೀರು ಸ್ವಲ್ಪ ಜಾಸ್ತಿ ಆಗ್ಯಾವ, ಹಂಗಾಗಿ ಕಾಣಿಸ್ತೈತೆ ನೋಡಿರಿ. ತಗೋ ಟೇಸ್ಟ್ ಮಾಡಿ ಹೆಂಗಾಗ್ಯದ ಅಂತ ನೋಡಿ. ಚಲ್ತಿ ಅಮ್ಮ ತಗೋ, ಸ್ಪೂನ್ ತೊಗೊಂತೀನಿ. ಹಂಗೆ ಕುಡಿಯೋಕೆ ಬರೋದು, ಫುಲ್ ಗಟ್ಟಿ ಆಗೈತೆ. ನೀರು ಹಾಕ್ತಂದ್ರೆ ಬೇಡ ಅಂತೀಯ. ನಮ್ಮ ನೈನ ಟೇಸ್ಟ್ ಮಾಡಿ ಹೇಳ್ತಾಳೆ ಈಗ ಹೆಂಗಾಗ್ಯದ ಅಂತೇಳಿ. ಮೇಲೆ ಇದು ಹಾಕಿದ್ನಲ್ಲ ಸಬ್ಜಾ ಸೀಡ್ಸ್, ಚಿಯಾ ಸೀಡ್ಸ್ ಬೇಕಾದರೂ ಹಾಕ್ಕೋಬೋದು. ಈ ಕಡೆ ಬಾ, ಹೊರಗೆ ಬಾ. ಬೆಳಿಗ್ಗೆನೇ ಮಾಡಿಕೊಡು ಅಂತಿದ್ಲು. ಬೆಳಗ್ಗೆ ಆಗಲ್ಲ ನೋಡ್ರಿ ನಂಗೆ, ಸ್ಕೂಲ್ ಟೈಮ್. ಬೇಕಾದ್ರೆ ಶನಿವಾರ ಭಾನುವಾರ ಮಾಡ್ಕೋಬೋದು, ಮನೇಲಿ ಇರ್ತಾವಲ್ಲ ಭಾನುವಾರ ಮಾಡ್ಕೋಬೋದು. ಬಟ್ ಸ್ಕೂಲ್ ಟೈಮಲ್ಲಿ ಆಗಂಗಿಲ್ಲ. ಇದನ್ನು ಮಾಡಿಕೊಟ್ಟು ಮತ್ತು ನಾನು ತಿಂಡಿ ಮಾಡೋಷ್ಟೊತ್ತಿಗೆ ಟೈಮ್ ಓವರ್ ಆಗುತ್ತೆ. ಇದನ್ನಿಷ್ಟು ತಿನ್ಕೊಂಡ್ರೆ ತಿಂಡಿನೇ ತಿನ್ನಲ್ಲ ಆಕಿ. ಮೊನ್ನೆ ಭಾನುವಾರ ಮಾಡಿದ ದಿವಸ ಹಾಗೆ ಆಯಿತು ನಮ್ಮದು. ಅದನ್ನು ಇದರಲ್ಲೇ ಒಂದು ಲೋಟ ತಿನ್ಕೊಂಬಿಟ್ಲು, ಅದನ್ನು ವಾಪಸ್ ತಿಂಡಿನೇ ತಿಂದಿಲ್ಲ ಆಕಿ. ನನಗೂ ಹಂಗೆ ಆಯಿತು, ಆಕಿಗೂ ಹಂಗೆ ಆಯಿತು. ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಸಂಜೆನೇ ಮಾಡಿದ್ರೈತೆ ಅಂತ ಬಿಟ್ಟಿದ್ದೆ ನಾನು. ಈಗ ಬಂದ ತಕ್ಷಣ ಮಾಡಿಕೊಟ್ಟು ನೋಡಿರಿ. ಹೆಲ್ದಿಯಾಗಿರುತ್ತೆ, ಸೂಪರಾಗಿರುತ್ತೆ. ಎಲ್ಲನೂ ಅದ ನೋಡ್ರಿ ಅದ್ರೊಳಗೆ. ಚೆನ್ನಾಯ್ತಾ? ಸೂಪರಾ? ಸರಿ, ಕುಡ್ಕೊ. ಇವಾಗ ನಾನು ಒಂದು ಲೋಟ ಕುಡ್ಕೊಳ್ಳೋದು. ನಾನು ಒಂದು ಅರ್ಧ ಲೋಟ ಹಾಕ್ಕೊಂಡೆ ನೋಡ್ರಿ, ಕುಡ್ಕೊಳ್ಳೋದು ಈಗ ಇಷ್ಟು. ಆಯ್ತು ಚಿನ್ನಿ, ಅವ್ನು ಕುಡಿತಾನೆ ಚಿನ್ನಿ ಅದನ್ನು. ಹೇಯ್ ತಿನ್ನಲ್ಲ ಬಿಡು, ಅವನೇನು ತಿಂತಾನೆ ಚಿನ್ನಿ. ಅವ್ನು ತಿನ್ನಕ್ರೆ ಬರ್ತಾನ ಅದು ಅವನಿಗೆ. ನಮ್ಮ ಪಿಂಟು ಕುಡಿಯಕ್ಕೆ ನೋಡ್ರಿ ಇಲ್ಲಿ. ಅವನೇನು ಅದೇನು ತಿನ್ನಕ್ಕೆ ಬರುತ್ತಾ ಅವನಿಗೆ? ಅದು ತೆಳ್ಳಗಿರುತ್ತೆ ಹಂಗತೆ. ಒಟ್ಟು ಏನು ತಿಂದ್ರೂ ಅವ್ನು ಬಿಟ್ಟು ತಿನ್ನಲ್ಲ ನೋಡ್ರಿ. ನಾ ಎಲ್ಲನೂ ಅವನಿಗೆ ಕೊಟ್ಟೆ ಆಗಬೇಕು. ತಾನು ಏನೇ ತಿಂದ್ರೂ ಒಂಚೂರು ಅವನಿಗೆ ಕೊಟ್ಟರೆ ಮುಂದೆ ನೆಕ್ಸ್ಟ್ ದಿನಕ್ಕೆ ತಿನ್ನಾತ್ ನೋಡು ಅವನು. ನಾನು ಕುಡ್ಕೊಳ್ಳೋದು. ಮಾವಿನ ಹಣ್ಣು ಜಾಸ್ತಿ ಆಗೈತಿ ಇದಕ್ಕೆ, ಅದಲ್ಲ ಏನ? ಶರಣ್ ಕುಡಿತೀಯನ? ಶರಣ್ ಬಾ, ಹಿಂಗೆ ಇನ್ನೊಂದು ಸತಿ ಮಾತಾಡ್ಸಲ್ಲ ನಾನು. ಮಾವಿನಹಣ್ಣು ಜಾಸ್ತಿ ಆಗೈತೆ, ಅದಕ್ಕೆ ಗಟ್ಟಿ ಆಗೈತೆ ನೋಡಿರಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಖಾಲಿ ನಿಜವಾಗ್ಲೂ ಸೂಪರ್ ಅಂದ್ರೆ ಸೂಪರ್ ಆಗೈತೆ. ನಂಗೆ ಮೊನ್ನೆ ಮಾವಿನಹಣ್ಣಿಂದ ಅಷ್ಟು ಇಷ್ಟ ಆಗಿರಲಿಲ್ಲ ಅಲ್ವಾ. ನಂಗೆ ಇದು ಬಾಳೆಹಣ್ಣು, ನಂಗೆ ಬಾಳೆಹಣ್ಣಿನ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಅವತ್ತು ನಾನು ನಮ್ಮ ಪಿಂಟುನು ತಿಂದ, ಅವನು ಅವತ್ತು ಇಷ್ಟ ಆಗಿರಲಿಲ್ಲ ಅಷ್ಟೊಂದು. ಅಂದರೆ ಬಾಳೆಹಣ್ಣಿನ ಫ್ಲೇವರ್ ನಂಗೆ ಇಷ್ಟ ಆಗಲ್ಲ, ಹಂಗಾಗಿ ಅದು ಇಷ್ಟ ಆಗಿರಲಿಲ್ಲ. ಬಿಡ ಸಾಕು ಚಿದವ, ತಿನ್ನಲ್ಲ ಬಿಡವ ಸಾಕು. ಇವತ್ತು ಫುಲ್ ಬಾಟ್ಲ್ ಖಾಲಿ ಮಾಡಿದೆ. ಇಷ್ಟ ಆಯಿತು, ಇನ್ನೊಂದು ಸ್ವಲ್ಪ ಇದ್ರೆ ಕುಡ್ಕೊತಿದ್ದೆ ನಂಗೆ ಅನ್ನಿಸ್ತು. ಇದರಲ್ಲಿ ಬೇಡ ಕುಡ್ಕೊಂಡು, ಅದರಲ್ಲಿ ಒಂದು ಲೋಟ ಕುಡಿದ್ಬಿಟ್ರೆ ಊಟನೇ ಬೇಡ ನೋಡ್ರಿ. ಫುಲ್ಲು ಹೊಟ್ಟೆನೇ ಫಿಲ್ ಆಗ್ಬಿಡುತ್ತೆ ಅಲ್ವಾ ನೈನಾ? ಅಲ್ವಾ? ಫುಲ್ಲು ಹೊಟ್ಟೆ ತುಂಬೋದಂಗೆ ಆಗುತ್ತೆ. ಇವ್ರು ನಯನ ಏನಂತ ಬೆಳಗ್ಗೆನೇ ಮಾಡಿಕೊಡಂತ ನೋಡ್ರಿ. ಇದನ್ನು ಬೆಳಗ್ಗೆ ಮಾಡಿಕೊಡು ಮಮ್ಮಿ, ತಿಂಡಿ ಮಾಡಬೇಡ, ತಿಂಡಿ ಬದಲಾಗಿನೇ ಇದನ್ನು ಮಾಡಿಕೊಡು ಅಂತ ಕೇಳ್ತಿದ್ದಾಳೆ. ಈಗ ನಾನು ಬೆಳೆಯೋ ಮಕ್ಕಳು ತಿಂಡಿ ತಿಂದಂಗೆ ಹೆಂಗೆ ಬರೀ ಇದನ್ನೇ ಕುಡ್ಕೊಂಡು ಹೋಗ್ತಾಳೆ ಅಂತ ನಾನು ಬೇಡ ಅಂತಂದೆ. ಇವತ್ತು ಮಾಡಲೇಬೇಕು ಅಂತ ಹಠ ಮಾಡ್ತಿದ್ಲು. ಅದಕ್ಕೆ ಸಂಜೆ ಬಂದಮೇಲೆ ಮಾಡಿಕೊಡ್ತೀನಿ ಹೋಗೋಣ ಏನ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ದೆ ಬೆಳಿಗ್ಗೆ. ಇವಾಗ ಬಂದ ತಕ್ಷಣ ಮಮ್ಮಿ ಮಾವಿನಹಣ್ಣು ಸ್ಮೂದಿ ಮಾಡಿಲ್ವ ನೀನು ಅಂತಂದು, ಮಾಡ್ತೀನಿ ಸದ್ಯ ಅಂತೇಳಿ ಮಾಡಿದೆ ನೋಡಿ. ನನಗೂ ಇಷ್ಟ ಆಯಿತು. ಫುಲ್ ಲೋಟ ಖಾಲಿ. ಸೂಪರ್. ಡಯಟ್ ಮಾಡೋದಕ್ಕೆ ಸೂಪರ್ ನೋಡಿರಿ, ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಹೆಲ್ದಿ ಇದು ತಿಂದಂಗೆ ಆಗುತ್ತೆ.
1 ಲೋಟ ಇದು ನಾನು ಮಾಡಿರೋದು ಜಾಸ್ತಿ ಆಯಿತು. 2 ಲೋಟ ದಪ್ಪ ಮಾವಿನ ತೊಗೊಂಡು ನೋಡ್ರಿ, 2 ಲೋಟದ್ದು ಮೆಜರ್ಮೆಂಟ್ ಬಂತು. ನೀವು ಒಂದೇ ಲೋಟ 1 ಲೋಟ ನಾನು ಈಗೇನು ಕುಡಿದೆ ನೋಡ್ರಿ, ಅದರಲ್ಲಿ 1 ಗ್ಲಾಸ್ ನೀವು ಕುಡ್ಕೊತೀನಿ ಅಂತಂದ್ರೆ ಎಲ್ಲ ಕಮ್ಮಿನೇ ಹಾಕೋರಿ. ಯಾಕಂದ್ರೆ ಹೊಟ್ಟೆ ಫುಲ್ ಆಗುತ್ತೆ ನೋಡ್ರಿ. ನಂಗೆ ಅರ್ಧ ಲೋಟಕ್ಕೇ ಹೊಟ್ಟೆ ಫುಲ್ ಆಯಿತು. ಅಂದರೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ, ಹೊಟ್ಟೆ ಫುಲ್ ಆಗುತ್ತೆ. ನೀವು ಒಬ್ರಿಗೆ ಮಾಡ್ಕೊತೀರಂತಂದ್ರೆ ಇನ್ನೂ ಕಡಿಮೆ ಕ್ವಾಂಟಿಟಿಲಿ ಒಂದು ಅರ್ಧ ಮಾವಿನಹಣ್ಣು ಹಾಕ್ಕೊಂಡು ಮಾಡಿದ್ರೆ ಸಾಕಾಗುತ್ತೆ. ಇಲ್ಲ ಒಂದು ಸೀಬೆಕಾಯಿ ಇಲ್ಲ ಒಂದು ಸೇಬು ಹಣ್ಣು ಆ ಥರ ಹಾಕ್ಕೊಂಡು ಮಾಡಿದ್ರು ಒಂದೇ ಒಂದು ಬನಾನ ಪಚ್ಚ ಬಾಳೆಹಣ್ಣು ಜಾಸ್ತಿ ಆಗುತ್ತೆ. ಪುಟ್ಟ ಬಾಳೆಹಣ್ಣು ಒಂದು ಹಾಕ್ಕೊಂಡ್ರೆ ಸಾಕು. ನಾವು ಮೊನ್ನೆ 2 ಪುಟ್ಟ ಬಾಳೆಹಣ್ಣು ಹಾಕ್ಕೊಂಡಿದ್ವಿ, ಅಷ್ಟಕ್ಕೇ 2 ಲೋಟ ಆಗಿತ್ತು ನಮ್ಮದು. ಇವತ್ತೂ ಅಷ್ಟೇ ಒಂದು ದಪ್ಪ ಮಾವಿನಹಣ್ಣು ಹಾಕ್ಕೊಂಡೆ. ನಾನು ಸಣ್ಣದ ಮಾವಿನಹಣ್ಣು ಹಾಕ್ಕೊಂಡಿದ್ರೆ ಇನ್ನೂ ತೆಳ್ಳಗಾಗೋದು ಮತ್ತು ಕ್ವಾಂಟಿಟಿನೂ ಕಡಿಮೆ ಆಗೋದು. ನೀವು ಮಾಡೋದು ಹಾಗೆ ಮಾಡ್ಕೊಂಡು ಕುಡೀರಿ. ಜಾಸ್ತಿ ಆದರೆ ಮತ್ತು ಹೊಟ್ಟೆ ಫಿಲ್ ಆಗುತ್ತೆ ನೋಡಿರಿ. ಫ್ರೆಂಡ್ಸ್, ಇಲ್ಲಿ ಅಗಸೆ ಬೀಜನ ಉರಿಯಾಗುತ್ತೆ ನೋಡಿರಿ. ಒಂದು ಸ್ವಲ್ಪ ಅಗಸೆ ಚಟ್ನಿ ಕೊಟ್ಟಿದ್ದಾಯ್ತು ಅಂತೇಳಿ ನನಗೆ ಇದು ಫಸ್ಟೆಲ್ಲ ಭಾಳ ಇಷ್ಟ ಆಗ್ತಿತ್ತು ನೋಡಿರಿ. ಆದರೆ ಇದೊಂದು ಸ್ವಲ್ಪ ಹೀಟ್ ಇದು ಚಟ್ನಿ. ಇದು ಅಗಸೆನೇ ಒಂದು ಸ್ವಲ್ಪ ಹೀಟ್ ಇದು, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹೀಟು. ನಂದು ಮೊದಲೇ ಹೀಟಿನ ಬಾಡಿ ಆಗಿರೋದ್ರಿಂದ ನನಗಿದು ಅಡ್ಜಸ್ಟ್ ಆಗ್ತಿದೆ ನೋಡಿರಿ. ಪೈಲ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿತ್ತು ಈ ಚಟ್ನಿ ತಿಂದ ತಕ್ಷಣವೇ. ಆದರೆ ಭಾಳ ಇಷ್ಟ ನನಗೆ ಈ ಚಟ್ನಿ, ಮೊಸರು, ರೊಟ್ಟಿ ಇಲ್ಲ ಚಟ್ನಿ, ಮೊಸರು, ಅನ್ನ ಚಟ್ನಿ, ತುಪ್ಪ, ಎಣ್ಣೆ ಹೀಗೆಲ್ಲ ಹಾಕೊಂಡು ತಿಂದರೆ ಭಾರಿ ಶೈ ಆಗುತ್ತೆ. ಇವತ್ತು ಅದಕ್ಕೆ ಮಾವಿನಹಣ್ಣಿಗೆ ಹಾಕೊಂಡು ತಿನ್ನಲ್ಲ, ತೆಗ್ದಿನಿ. ಹಂಗೆ ಒಂದಿಷ್ಟು ಚಟ್ನಿ ಕುಟ್ಕೊಂಡ್ಬಿಟ್ರೆ ಆಯಿತು. ಅಂದರೆ ಅವಾಗವಾಗ ಆಲ್ಟರ್ನೇಟಿವ್ ಡೇಸಲ್ಲಿ ಯೂಸ್ ಮಾಡ್ಕೊಂಡೆ ಅಂದ್ರೆ ಏನೂ ಆಗಲ್ಲ ನೋಡಿರಿ. ಹಾಗಾಗಿ ಒಂದು ಸ್ವಲ್ಪ ಭಾಳ ದಿನ ಆಯಿತು ಕುಟ್ಟಿಲ್ಲ ಅಂತೇಳಿ ಒಂದು ಸ್ವಲ್ಪ ತೆಕ್ಕೊಂಡಿದ್ದೀನಿ. ಅವನ್ನ ಹುರಿ ಹಾಕ್ತೀನಿ ನೋಡಿರಿ. ಹುರಿದು ಚಟ್ನಿ ಕುಟ್ಟಬೇಕು. ಇದು ಸ್ವಲ್ಪ ಚಟಪಟ ಹಿಂಗೆ ಸಿಡಿತೈತೆ ನೋಡಿರಿ. ಸಿಡಿ ಸಂಬಂಧ ಹಿಂಗೆ ಬಟ್ಟಿಲೇ ಇದು ಮಾಡಿದೆ ಅಂದ್ರೆ ಕಂಟ್ರೋಲ್ ಆಗುತ್ತೆ. ಇಲ್ಲಿಕಂದ್ರೆ ಎಲ್ಲ ಅಷ್ಟು ಸಿಡ್ದ ಬಿಡ್ತಾವೆ ಪಟ್ 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 ಅಂತೇಳಿ. ಅಲ್ಲೆಲ್ಲ ಸ್ವಲ್ಪ ಸಿಡ್ದಾಗ ಸಿಡಿತೈತೆ ಬೇಗ ಸಿಡ್ದು ಹಿಂಗೆ ಬಟ್ಟೆ ಹಾಕಿದ್ವಿ ಅಂದ್ರೆ ಮ್ಯಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನಾವು ಅದೇ ಸ್ಪೂನಲ್ಲಿ ಅಳ್ಳಾಡ್ಸಿದ್ವಿ ಅಂತಂದ್ರೆ ಎಲ್ಲ ಮನೆ ತುಂಬ ಫುಲ್ ಗ್ಯಾಸ್ ಕಟ್ಟಿ ತುಂಬಾ ಆಗುತ್ತೆ. ನಾವು ಹೆಂಗೆ ಸಿಡಿ ಆಗುತ್ತೋ ಅಂತೇಳಿ ಸಾಕು. ಇಷ್ಟ ಅದು ಭಾಳ ಒತ್ತಿಸ್ಬಾರ್ದು, ಮತ್ತೆ ಟೇಸ್ಟ್ ಆಗುತ್ತೆ. ನೋಡಿ ಹೆಂಗೆ ಚೂಡಿಗೆ ಹೆಂಗೆ ಹಿಡಿತದೆ ಅಂತೇಳಿ. ಸಿಡಿತೈತಿ ಭಾಳ ಜಾಸ್ತಿ. ಚಟ್ನಿ ಮಾತ್ರ ಸೂಪರ್. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ, ಎಲ್ಲರೂ ಮಾಡ್ತಾರೆ ಡೈಲಿ ಮನೇಲಿ. ಬಟ್ ನಾನು ಕಮ್ಮಿ ಮಾಡಿದ್ದೆ ಇತ್ತೀಚೆಗೆ. ಅದು ಮೊದಲೆಲ್ಲ ಇಷ್ಟಪಟ್ಕೊಂಡು ತಿಂತಿದ್ದೆ ಜಾಸ್ತಿ, ಈಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೆ. ಮತ್ತು ತಿನ್ಬೇಕಂತ ಅನಿಸ್ತು ನೋಡಿರಿ. ಇವತ್ತು ಸ್ವಲ್ಪ ಮಾಡಿಟ್ವಿ ಅಂತಂದರೆ ಯಾವಾಗ ಬೇಕಾದಾಗ ದಿನ ಯೂಸ್ ಮಾಡೋಕ್ಕಾಗಲ್ಲ ನನಗೆ. ತಂಪಿನ ಬಾಡಿ ಐತನ್ನೋರು ದಿನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕೂದಲಿಗೆ ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ. ಸಾಕು ಫುಲ್ ತಣ್ಣಗಾಗಿಂದ ಮಾಮೂಲಿ ಚಟ್ನಿ ಪುಡಿಗಳೆಲ್ಲ ಹೆಂಗೆ ಕೊಡ್ತೀವಿ ನೋಡ್ರಿ, ಶೇಂಗಾ ಚಟ್ನಿ ಅದೆಲ್ಲ ಹೆಂಗೆ ಕೊಡ್ತೀವಿ ಹಂಗೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಖಾರ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಸೂಪರ್ ಆಗಿನಂತ ಚಟ್ನಿ ರೆಡಿ ಆಗುತ್ತೆ. ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊತೀವಿ ನೋಡಿರಿ. ಪ್ಲೇಟ್ ಸ್ಟೀಲಿಂಗ್ ಪ್ಲೇಟ್ನ ಅಂತ ಅಗಸೆ ಬೀಜ ಬಿಸಿ ತಣ್ಣಗಾದ